ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಕ್ ಆಶಾ ವ್ಲಾಗ್ಸ್. ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿ ವಿಡಿಯೋ, ಓಕೆನಾ? ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ವಿಡಿಯೋ ನಾನು ಮಾಡಿ ಇಟ್ಕೊಂಡಿದ್ದೆ, ಆದರೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿರಲಿಲ್ಲ. ಮಕ್ಕಳು ನಿಮಗೆ ಗೊತ್ತಿದೆಯಲ್ಲ, ಐಕ್ಳುಗಳು ಜಾಸ್ತಿ ನಮ್ಮ ಮನೇಲಿ, ಕೆಲಸಗಳು ಜಾಸ್ತಿ ಇರುತ್ತೆ, ಅದಕ್ಕೆ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾಯಿದೆ. ನೋಡಿ, ಇವತ್ತು ನಾವು ಬೆಳಗ್ಗೆ ಎದ್ದಿದ್ವಿ. ಬೆಳಗ್ಗೆ ಎಲ್ಲ ಕಾಫಿ ಟೀ ಎಲ್ಲ ಕುಡ್ದು ಮಕ್ಕಳೆಲ್ಲ ಆಟಾಡ್ತಾಯಿದ್ರು. ನಾವು ಅದಕ್ಕೆ ಇನ್ನೇನು ಟೊಮೊಟೊ ಬಾತ್ ಮಾಡ್ತೀವಲ್ಲ, ಅದಕ್ಕೆ ಬೇಡ ಬಿಡು ಇನ್ನೇನು ಎಗ್ ಬಿರಿಯಾನಿ ಮಾಡ್ಕೊಬೇಡ, ಹೆಂಗೋ ಮೊಟ್ಟೆ ಎಲ್ಲ ಇತ್ತು ಅಂದ್ಬಿಟ್ಟು ನಾವು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮದೇ ಮನೇಲಿ ಪುದೀನ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಪುದೀನ, ನೀವು ಒಂದೇ ಒಂದು ಕಡ್ಡಿ ಹಾಕಿ, ನೀವು ಹಳ್ಳಿ ಸೈಡೆಲ್ಲ ಇರ್ತೀರಾ ಅಂತ ಅಂದ್ಕೊಂಡ್ರೆ ಒಂದೇ ಒಂದು ಕಡ್ಡಿ ಹಾಕಿದ್ರೆ ಸಾಕು. ನೀರು ಹೋಗ್ತಾ ಇರುತ್ತಲ್ಲ, ನೀವು ಪಾತ್ರೆ ಎಲ್ಲ ತೊಳಿತೀರಾ, ಬಟ್ಟೆ ಎಲ್ಲ ಹೋಗಿತೀರಾ, ಅಲ್ಲಿ ಹಾಕೊಂಡ್ರೆ ಸಾಕು, ಒಂದು ಕಡ್ಡಿನ ಫುಲ್ಲು ಹಪ್ಕೊಂಡು ಎಷ್ಟು ಚೆನ್ನಾಗಿದೆ ಅಂದರೆ. ಇದು ನಾಟಿದು, ಎಷ್ಟು ಚೆನ್ನಾಗಿದೆ, ಫಾರಮ್ ಅಲ್ಲ, ಇದು ನಾಟಿ. ಫ್ಲೇವರ್ ಸೂಪರಾಗಿರುತ್ತೆ. ನೋಡಿ, ಇವಾಗ ನಾವು ಎಗ್ ಬಿರಿಯಾನಿ ಮಾಡ್ಕೊಂಡು ಫಸ್ಟ್ ಕುಕ್ಕರಲ್ಲಿ ನೀವು ನಾನು ಒಂದು ಡಜನ್ ಮೊಟ್ಟೆ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ವಿಸಿಲ್ ಹೊಡ್ಸ್ಕೊಳ್ಳಿ. ಒಂದು 2 ವಿಸಿಲ್ ಹೊಡ್ಸಿದ್ರೆ ಸಾಕು, ಬೆಂದೋಗಿರುತ್ತೆ. ನೀವು ಸೈಡಲ್ಲಿ ಇಟ್ಕೊಳ್ಳಿ ಕುಕ್ಕರ್ ವಿಸಿಲ್. ಇವಾಗ ಒಂದು ಪಾತ್ರೆ ತೊಗೊಳ್ಳಿ, ಪಾತ್ರೆಯೊಳಗೆ ಆಯಿಲ್ ಹಾಕಿ, ಇನ್ನು ಮಸಾಲೆ ಐಟಮ್ ಎಲ್ಲ ಹಾಕ್ಕೊಳ್ಳಿ. ನಾವು ಜಾಸ್ತಿ ಮಸಾಲೆ ಹಾಕಿಲ್ಲ, ಚಕ್ಕೆ ಲವಂಗ, ನೀವು ಪಲಾವ್ ಎಲೆ ಇದ್ದರೆ ಪಲಾವ್ ಎಲೆ ಹಾಕ್ಕೊಳ್ಳಿ. ಇನ್ನು ಎಣ್ಣೆ ಇದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೀವು ಪುದೀನ ಇತ್ತಲ್ಲ, ಪುದೀನ ಮತ್ತು ನಾವು ಕೊತ್ತಂಬರಿ ಸ್ವಲ್ಪ ಇತ್ತು, ಕೊತ್ತಂಬರಿ ಮತ್ತು ಮೆಂತೆ ಎಲ್ಲದನ್ನು ಉದುರಿಸ್ಬಿಟ್ಟು ಎಣ್ಣೆಯೊಳಗೆ ಒಗ್ಗರಣೆ ಹಾಕಿ. ಎಷ್ಟು ಚೆನ್ನಾಗಿರುತ್ತೆ ಫ್ಲೇವರ್ ಅಂದರೆ. ಫಸ್ಟ್ ಎಣ್ಣೆಲೆ ಫ್ರೈ ಎಲ್ಲ ಆದಮೇಲೆ ಈರುಳ್ಳಿ ಮತ್ತು ಪುದೀನ, ಕೊತ್ತಂಬರಿ, ಮೆಂತೆ ಎಲ್ಲ ಫ್ರೈ ಆದಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆಲೆ ಫ್ರೈ ಆಗಲಿ. ಆಮೇಲೆ ಟೊಮೊಟೊ ಉದುರಿಸ್ಕೊಂಡಿದ್ದೆಲ್ಲ ಉದ್ದುದಕ್ಕೆ ಉದುರಿಸ್ಕೊಳ್ಳಿ. ಚೆನ್ನಾಗಿದೆ ಇದು. 4 ಲೋಟ 5 ಲೋಟ ನಾವು ಮಾಡ್ತಾಯಿದ್ವಿ. ಯಾಕೆಂದರೆ ನಮ್ಮಲ್ಲಿ ತುಂಬ ಜನ ಇದ್ದೀವಲ್ಲ, ಅಕ್ಕನ ಮಕ್ಕಳು, ತಂಗಿ ಮಕ್ಕಳು ಎಲ್ಲ ತುಂಬ ಜನ ಇರೋದ್ರಿಂದ ನಾವು ಒಂದು 5 ಲೋಟ ಮಾಡ್ತಾಯಿದ್ದೀನಿ. ನೋಡಿ, ಟೊಮೊಟೊ ಎಲ್ಲ ಬೇಯಬೇಕು ಅಂದರೆ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾವು ಮನೇಲೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ವಲ್ಲ, ನಾವು ಗಟ್ಟಿಗಿತ್ತು ಮೊಸರು, ಅದನ್ನು ನಾವು ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ನೀವು ಟೊಮೊಟೊ ಬಾತಾಗಲಿ, ಬಿರಿಯಾನಿ ಆಗಲಿ, ಎಗ್ ಬಿರಿಯಾನಿ ಆಗಲಿ, ಯಾವುದಕ್ಕಾಗಲಿ ಮೊಸರು ಯೂಸ್ ಮಾಡಿ. ಅದೊಂದು ಟಿಪ್ಸ್, ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಫ್ಲೇವರ್, ಟೇಸ್ಟೇ ಒಂಥರ ಬೇರೆ ಥರ ಕೊಡುತ್ತೆ. ನೋಡಿ, ಇವಾಗೆಲ್ಲ ಆಯಿತು. ಮೊಸರೆಲ್ಲ ಫಸ್ಟ್ ಇದಾದಮೇಲೆ ಸಾಂಬಾರು ಪುಡಿ, ಖಾರ ಪುಡಿ ಹಾಕ್ಕೊಳ್ಳಿ, ಧನ್ಯ ಪೌಡ್ರು, ಚಿಲ್ಲಿ ಪೌಡ್ರ್ ಹಾಕಾದ್ಮೇಲೆ ಅದು ಮಸಾಲೆ ಫುಲ್ ಎಣ್ಣೆ ಬಿಡೋಗಿ ಇದು ಮಾಡ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ಳಿ. ಇದು ನೀರು ಮಳ್ಳೋವರೆಗೂ ನಾವು ಸ್ವಲ್ಪ ಹೊತ್ತಿದ್ದು. ನೋಡಿ, ಇವಾಗ ನೀರು ಮಳ್ತಾ ಇದೆ. ಅಕ್ಕಿ ತೊಳೆದು ಹಾಕ್ಕೊಳ್ಳಿ ನೀವು ನೀರು ಮಳ್ಬೇಕಾರೆ. ಈ ನೆಕ್ಸ್ಟ್ ನಾವು ಈ ಕಡೆ ಸೈಡಿಗೆ ನಾವು ಇದು ವಿಸಿಲ್ ಹೊಡ್ಸ್ಕೊಂಡಿದ್ವಲ್ಲ, ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಈ ಥರ ನೀವು ಕುಯ್ಕೋಬೇಕು. ಸೈಡಿಗೆ ಒಂದು 3 ಕುಯ್ಕೊಂಡ್ರೆ ಯಾಕೊತ್ತಾ ಮಸಾಲೆ ಎಲ್ಲ ಒಳಗಡೆ ಹೋಗಬೇಕು ಬಿರಿಯಾನಿ ಒಳಗೆ. ಇದು ಪಾತ್ರೆಯಲ್ಲಿ ಮಾಡ್ತಿರೋದಲ್ವ, ನೀವು ಕುಕ್ಕರಲ್ಲಿ ಮಾಡೋದಾದರೆ ನೀವು ಹಂಗೆ ಹಾಕ್ಬಿಡ್ಬೋದು ಮಸಾಲೆ ಇದು ಮಾಡಿಬಿಟ್ಟು. ನೋಡಿ, ಅನ್ನ ಬೇಯ್ತಾ ಇದೆ ಈ ಕಡೆ. ನೀವು ಅರ್ಧ ಬೇಯಬೇಕಿದು, ಯಾಕಂದರೆ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಮೊಟ್ಟೆ ಹಾಕ್ಬಿಟ್ರೆ ಫುಲ್ಲು ಎಲ್ಲ ಇದು ಒಡ್ಕೊಂಡು ಹೋಗ್ಬಿಡುತ್ತೆ, ಬೆಂದಿರುತ್ತಲ್ವ, ಅದಕ್ಕೆ. ನೋಡಿ, ಅರ್ಧ ಫಸ್ಟ್ ಬೇಯಿಸ್ಕೋಬೇಕು ಅನ್ನ ಎಲ್ಲ. ಈ ಕಡೆ ಒಂದು ಬಾಣಲಿ ತೊಗೊಳ್ಳಿ, ಒಂದು ಪ್ಯಾನ್ ತೊಗೊಂಡು ಅದಕ್ಕೊಂದು 1 ಸ್ಪೂನ್ 2 ಸ್ಪೂನ್ ಆಯಿಲ್ ಹಾಕಿ, ಮೊಟ್ಟೆ ಎಲ್ಲ ಬಿಡಿಸಿದ್ವಲ್ಲ ನಾವು, ಅದನ್ನೆಲ್ಲ ಚಾಕಲ್ಲಿ ಇದು ಮಾಡ್ಕೊಂಡಿದ್ವಲ್ಲ, ಇವಾಗ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ನೀವು ಅರಿಶಿನ ಪುಡಿ, ಚಿಲ್ಲಿ ಪೌಡರು ಹಾಕ್ಕೊಂಡು ಸ್ವಲ್ಪ ಮಸಾಲೆ ಹಾಕಬೇಕು. ಯಾಕಂದರೆ ಟೇಸ್ಟ್ ಬರಬೇಕು ಅದರೊಳಗಡೆ, ಇಲ್ಲಾಂದರೆ ಸುಮ್ಮನೆ ಪ್ಲೇನ್ ಥರ ಆಗುತ್ತೆ, ಅದು ಮಸಾಲೆ ಅದರೊಳಗಡೆ ಹೋಗಿರೋದಿಲ್ಲ ನಮಗೆ. ಅದಕ್ಕೆ ನಾವು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಅನ್ನ ಎಲ್ಲ ಅರ್ಧ ಬೆಂದಿದೆ. ಇನ್ನೊಂದು ಚೂರು ಸಿಮ್ಮಲ್ಲಿಟ್ಟರೆ ಫುಲ್ಲು ಬೆಂದೋಗಿರುತ್ತೆ. ಆವಾಗ ನಾವು ಆ ಟೈಮಲ್ಲಿ ನಾವು ಇದು ಮೊಟ್ಟೆನ ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೋಬೇಕು. ಯಾಕೆಂದರೆ ನಾವು ಕುಕ್ಕರಲ್ಲಾದರೆ ಹಂಗೆ ಹಾಕ್ಬಿಟ್ಟು ಉಗಿಸ್ಬೋದು. ಇದು ಪಾತ್ರೆಯಲ್ಲಿ ಮಾಡ್ತಿರೋದನ್ನು ನಾವು ಹಿಂಗೆ ಮಾಡಿಬಿಟ್ಟು ಆದಮೇಲೆ ನಾವು ಮೊಟ್ಟೆ ಹಾಕಬೇಕು. ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ನಾವು ಪ್ಲೇಟ್ ಮುಚ್ಚಿದ್ರೆ ದಮ್ ಕಟ್ಟುತ್ತಲ್ಲ, ಅದು ಫುಲ್ಲು ಚೆನ್ನಾಗಿ ಬೆಂದೋಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಫ್ಲೇವರು ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಕುತ್ಕೊಂಡು ತಿಂತಾಯಿದ್ರು. ನೋಡಿ, ನಮ್ಮ ಐಕ್ಳುಗಳೆಲ್ಲ ಹೆಂಗೆ ತಿಂತಿದ್ದಾವೆ. ಎಲ್ಲ ಆಯಿತು, ನಾವು ತಿಂಡಿ ಎಲ್ಲ ತಿಂದೆಲ್ಲ ಆದಮೇಲೆ ಒಂದು ಸ್ವಲ್ಪ ಕುತ್ಕೊಂಡ್ಬಿಟ್ಟು ಇವಾಗ ಎಲ್ಲ ಹಸುಗಳ್ನೆಲ್ಲ ಒಳಗಡೆ ಕಟ್ಟಾಕ್ತೀವಿ. ಹೊರಗಡೆ ಎಲ್ಲ ಹಾಲು ಕರೆದಿರ್ತೀವಲ್ಲ, ಸ್ವಲ್ಪ ಹೊರಗಡೆ ಇರುತ್ತೆ. ಅವಕ್ಕೂ ಕೊಡ್ಕೆಲಿ ಯಾವಾಗಲೂ ಇದ್ದರೆ ಅವಕ್ಕೊಂಥರ ಆಗುತ್ತೆ. ನಾವು ಕೊಡ್ಕೆಲ್ಲ ತೊಳೆದು ಸ್ವಲ್ಪ ಎಲ್ಲ ಒಣಗಬೇಕಲ್ಲ, ಎಲ್ಲ ಒಣಗೆಲ್ಲ ಆದಮೇಲೆ ನಾವು ತಿಂಡಿ ಎಲ್ಲ ತಿಂದ್ಬಿಟ್ಟು ಒಂದು 10:30 11 ಗಂಟೆಗೆ ನಾವು ಒಳಗಡೆ ಕಟ್ಟಾಕ್ತೀವಿ. ಒಳಗಡೆ ಕಟ್ಟಾಕ್ಬಿಟ್ಟು ನಾವು ಮೇವೆಲ್ಲ ಹಾಕ್ಬಿಡ್ತೀವಿ. ಎಲ್ಲ ಆಯಿತು. ಅಂಕಲ್ ಬಂದಿದ್ರು, ಅಂಕಲೆಲ್ಲ ಕಾಯೆಲ್ಲ ಸುಳಿತಾಯಿದ್ರು. ಸುಳ್ಬಿಟ್ಟು ನಾವು ಚೀಲಕ್ಕೆಲ್ಲ ಪ್ಯಾಕ್ ಮಾಡ್ತೀವಿ. ಯಾಕಂದರೆ ಅಮ್ಮ ಸಂತೆಗೆ ತೊಗೊಂಡೋಗ್ಬೇಕಲ್ವಾ. ನೋಡಿ, ಈ ಥರ ನಾವು ಚೀಲಗಳಿರುತ್ತೆ, ಬೂಸು ಚೀಲ ಇಲ್ಲಾಂದರೆ ಗೋಣಿ ಚೀಲ ಥರ ಬರುತ್ತಲ್ಲ, ಅದಕ್ಕೆಲ್ಲ ನಾವು ತುಂಬಿಟ್ಟು ಇಟ್ಬಿಡ್ತೀವಿ. ಅಮ್ಮ ಆಮೇಲೆ ಬೆಳಗ್ಗೆ ತೊಗೊಂಡೋಗ್ತಾರೆ. ನೋಡಿ, ನಾನು ಅದಕ್ಕೆ ನಮ್ಮ ಮನೇಲಿ ಇಷ್ಟು ಥರ ಗಿಡಗಳಿದೆ. ಎಷ್ಟೆಷ್ಟು ಥರ ಇದೆ ಅಂತ ಅಂದರೆ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ನೋಡಿ, ನಿಂಬೆಹಣ್ಣು ಗಿಡ ಇದೆ. ನಮ್ಮ ಮನೇಲೇ ಹಾಕಿದ್ದು, ಒಂದು ಚಿಕ್ಕದಾಗಿತ್ತು ಅಷ್ಟೇ. ಇದು ಎಷ್ಟು ದೊಡ್ಡದಾಗಿದೆ ಅಂದರೆ ಫುಲ್ಲು ತುಂಬ್ಕೊಬಿಟ್ಟಿದೆ. ಹೆಂಗೆ ಕಾಣ್ತಿದೆ ಅಂದರೆ ನಿಮಗೊಂದ್ಸಲ ತೋರಿಸ್ತಾ ಇದ್ದೀನಿ. ನೋಡಿ, ಫುಲ್ಲು ಈಚಾಗಿದೆ, ಹೂವುಗಳಾಗಿದ್ದಾವೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಬಿಡುತ್ತೆ. ಒಂದು 100 ಬಿಡ್ತವೆ, ಒಂದು 50 100 ಎಷ್ಟು ಬೇಕಾದ್ರೆ ಚಿಕ್ಕ ಅವರೆಲ್ಲ ಚೆನ್ನಾಗಿದೆ. ನಿಂಬೆಹಣ್ಣು ಇದರೊಳಗಡೆ ಜಾಸ್ತಿ ಇದಿರುತ್ತೆ, ರಸ ಇರುತ್ತೆ. ಒಂದೊಂದು ನಿಂಬೆಹಣ್ಣು ಒಳಗಡೆ ಫುಲ್ಲು ಬರೀ ಸಿಪ್ಪೆನೇ ಇರುತ್ತೆ, ಒಳಗಡೆ ರಸನೇ ಇರೋದಿಲ್ಲ. ನೋಡಿ,
ಅದು ನಿಂಬೆಹಣ್ಣು ಗಿಡ, ಇದು ಸೀತಾಫಲ ಹಣ್ಣು ಗೊತ್ತಿದೆಯಾ ನಿಮಗೆ. ನಮ್ಮ ಮನೇಲಿ ಈ ಥರ ಗಿಡಗಳೆಲ್ಲ ಅಮ್ಮ ನರ್ಸರಿಲಿ ತಗೊಬಂದಿದ್ರು, ಒಂದು 7-8 ಗಿಡಗಳು ನಾವು ಹಾಕ್ಕೊಂಡಿದ್ವಿ. ನೋಡಿ ಸೀತಾಫಲ ಹಣ್ಣು, ಇದು ಸೀಸನ್ ತಕ್ಕನಾಗೆ ಸೀತಾಫಲ ಹಣ್ಣು ಬಿಡುತ್ತೆ ನಮ್ಮ ಕಡೆ. ಇವಾಗ ಬಿಟ್ಟಿಲ್ಲ, ಒಂದ್ಸಲಿ ಬಿಡುತ್ತೆ, ಇಷ್ಟು ದಪ್ಪದು ಬಿಡುತ್ತೆ. ರಾಮ್ ಸೀತಾಫಲ ಬರುತ್ತೆ ಆ ಥರ ದಪ್ಪದಾಗಿ ಬರುತ್ತೆ ನೋಡಿ, ಅದು ಸೀತಾಫಲ ಮರ. ಇದು ಕರ್ಬೇವಿಂದು ನೋಡಿ, ಕರ್ಬೇವು ಯಾಕೋ ಗೊತ್ತಿಲ್ಲ, ಎಲ್ಲ ಒಂಥರ ಹುಳ ಥರ, ಅಂದರೆ ವೈಟ್ ಚುಕ್ಕಿ ಥರ ಆಗಿದೆ ಎಲ್ಲ ಫುಲ್ಲು. ಅದಕ್ಕೆ ಅಮ್ಮ ಅಕ್ಕ ಹೇಳ್ತಾಯಿದ್ರು ಕಡ್ದಾಕ್ಬೇಕು, ಅದನ್ನು ಕಡ್ದಾಕ್ರೆ ಚಿಗುರುತ್ತಲ್ಲ ಚೆನ್ನಾಗಿ ಬರುತ್ತೆ. ಇವಾಗ ಅದನ್ನು ಕಡ್ದಾಕ್ಬೇಕು ಅಂತ ಇದ್ರು. ಇದು ನೋಡಿ ಸಪೋಟ ಗಿಡ ಎಷ್ಟು ಚೆನ್ನಾಗಿದೆ ಅಂತ, ಎಲ್ಲ ನರ್ಸರಿಲಿ ತಗೊಬಂದಿರೋ ಚಿಕ್ಕ ಸಸಿ ಇದ್ವಿ, ಇವಾಗ ಎಲ್ಲ ದೊಡ್ಡದಾಗಿದೆ ನೋಡಿ ಈ ಸಪೋಟ ಗಿಡ. ಇನ್ನೂ ಇದು ಅದು ಒಂದು ಸೀಸನ್ ತಕ್ಕನಾಗಿದೆ, ಒಂದೊಂದು ಟೈಮಲ್ಲಿ ಒಂದೊಂದು ಥರ. ಇವಾಗ ಮಾವಿನ ಸೀಸನ್ ಮಾವಿನ ಹಣ್ಣು, ಹಲಸಿನ ಸೀಸನ್ ಹಲಸಿನ ಹಣ್ಣು ಅಲ್ವಾ, ಆ ಥರ ನೋಡಿ. ಅದಾಯ್ತು. ಇದು ಪಪ್ಪಾಯ ಮರ, ಇದು ಚಿಕ್ಕದಾಗ ಒಂದು ಗಿಡ ಇತ್ತು, ಅಲ್ಲಿ ನಾವು ಶಬ್ಬೆ ಎಲ್ಲ ಹಾಕ್ತಾಯಿದ್ವಿ, ಅಲ್ಲೊಂದು ಚಿಕ್ಕದಾಗಿ ಗಿಡ ಬಿದ್ದಿತ್ತು. ಯಾಕೆಂದರೆ ಪಕ್ಷಿ ಏನಾದರೂ ತಿಂದ್ಬಿಟ್ಟು ಉದುರಿಸಿರುತ್ತಲ್ಲ, ಅದು ಸೊಸಿ ಥರ ಆಗಿರುತ್ತೆ. ಅದನ್ನು ತಂದ್ಬಿಟ್ಟು ನಾವು ಮನೆ ಹತ್ರ ನೆಟ್ಟಿದ್ವಿ ನೋಡಿ, ಎಷ್ಟು ದೊಡ್ಡದಾಗಿದೆ ಗಿಡ ನೋಡಿ. ನಮ್ಮ ಮನೆ ಹತ್ರ ಕಾಫಿ ಗಿಡ ಅಂತೂ ತುಂಬ ಇದ್ದಾವೆ, ಒಂದು 4-5 ಗಿಡ ಕಾಫಿ ಗಿಡ ಇದೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಆ ಕಾಫಿಗಳಲ್ಲಿ ನಾವು ಎಷ್ಟು kg ಕಾಫಿ ಬೀಜ ಬಿಡಿಸ್ಕೊಬಿಟ್ಟು ಒಣಗಾಕ್ಬಿಟ್ಟು ನಾವು ಪೌಡ್ರ್ ಮಾಡ್ಕೊಂಡಿದ್ದೀವಿ. ಅದನ್ನು ನಾವು ಫಸ್ಟು ಕಾಫಿ ಬೀಜ ಎಲ್ಲ ಬಿಡಿಸ್ಕೊಬಿಟ್ಟು ಹಣ್ಣಾಗಿರುತ್ತಲ್ಲ, ಸ್ವಲ್ಪ ಒಂಥರ ರೆಡ್ ಕಲರ್ ಥರ ಇರುತ್ತೆ, ಅದು ಫುಲ್ಲು ಡ್ರೈ ಆಗುತ್ತೆ. ಅದನ್ನು ಚೆನ್ನಾಗಿ ಬಿಡಿಸ್ಕೊಬಿಟ್ಟು ಕಾಫಿ ಹಣ್ಣೆಲ್ಲ ನಾವು ಒಣಗಿಸ್ಕೋಬೇಕು, ಚೆನ್ನಾಗಿ ಒಂದು ತುಂಬ ಫುಲ್ಲು ಡ್ರೈ ಆಗೋವರೆಗೂ ಒಣಗಿಸ್ಬೇಕು. ಒಣಗಿಸಾದ್ಮೇಲೆ ನಾವು ಅದನ್ನು ಬೀಜ ಮಾಡ್ಕೋಬೇಕು, ಚೆನ್ನಾಗಿ ಕುಟ್ಬಿಟ್ಟು ಒಳಕಲ್ಲಲ್ಲಿ ಬೀಜ ಮಾಡ್ಕೊಂಡು ನಾವು ಅದನ್ನು ಇದು ಒಂಥರ ಕಡಲೆ ಬೀಜ ಥರ ಇದು ಮಾಡಿಬಿಟ್ಟು ಕೇರ್ಕೊಬಿಟ್ಟು ನಾವು ಅದನ್ನು ಅಂಗಡಿಲಿ ಮಾರಿದ್ರೆ ನಮಗೆ ಕಾಫಿ ಪೌಡ್ರ್ ಕೊಡ್ತಾರೆ ಅವರು ನೋಡಿ. ಇದು ನಿಂಬೆಹಣ್ಣು ಗಿಡ ಆಯಿತು. ಇವಾಗ ಕಿತ್ಲೆಹಣ್ಣು ಗಿಡನೇ ತುಂಬ ಇದೆ ನಮ್ಮ ಹತ್ರ, 2 ಕಿತ್ಲೆಹಣ್ಣು ಗಿಡ ಇದ್ದಾವೆ. ಅದು ನಿಂಬೆಹಣ್ಣು ಅನ್ಕೋಬೇಡಿ, ಇದು ಕಿತ್ಲೆಹಣ್ಣು ಎಷ್ಟು ಚೆನ್ನಾಗಿದೆ. ಕಿತ್ಲೆಹಣ್ಣು ಅಂದರೆ ನಾವು ಬಿಡಿಸ್ಕೊಂಡು ತಿಂದಿದ್ವಿ, ಹಣ್ಣಾಗ್ಬಿಟ್ಟಿತ್ತು, ಯೆಲ್ಲೋ ಕಲರ್ ಬಂದಿತ್ತು. ಅದನ್ನು ಸಿಹಿಯಾಗಿದೆ, ಸ್ವೀಟಾಗಿದೆ ಕಿತ್ಲೆಹಣ್ಣು ಗಿಡನು. ಚಿಕ್ಕ ಕಿತ್ಲೆಹಣ್ಣು ಬರುತ್ತಲ್ಲ ಪುಟ್ಪುಟಾಣಿ, ಆ ಥರ ಕಿತ್ಲೆಹಣ್ಣು ಗಿಡ ನೋಡಿ. ಕಾಫಿ ಹಣ್ಣು ಜಾಸ್ತಿ ಇದ್ವಿ, ಇವಾಗೆಲ್ಲ ಬಿಡಿಸ್ಬಿಟ್ಟಿದ್ದಾರೆ ಅಮ್ಮ. ಇವಾಗಿಲ್ಲ, ಎಲ್ಲೋ ಒಂದೊಂದು ಮಾತ್ರ ಬಿಟ್ಟಿದೆ. ಕಾಫಿ ಹಣ್ಣು ತುಂಬ ಇರುತ್ತೆ ನಮ್ಮ ಮನೇಲೂ, ಎಲ್ಲ ಬಿಡಿಸ್ಬಿಟ್ಟು ನಾವು ಒಣಗಾಕ್ಬಿಟ್ಟು ಚೆನ್ನಾಗಿ ಇದು ಮಾಡ್ಕೊತೀವಿ, ಕಾಫಿ ಪೌಡ್ರ್ ಮಾಡಿಸ್ಕೊತೀವಿ ನೋಡಿ. ಸೀಬೆಕಾಯಿ ಮರ ಎಷ್ಟು ಚೆನ್ನಾಗಿದೆ, ಇದು ಚಿಕ್ಕದಾಗಿದೆ. ನೀವು ಸೀಬೆಕಾಯಿ ದೊಡ್ಡದೇನು ಮರ ಅಲ್ಲ, ಸೀಬೆಕಾಯಿ ಚಿಕ್ಕ ಮರ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕಾಫಿ ಗಿಡಗಳು ಮಾತ್ರ ತುಂಬ ಇದ್ದಾವೆ. ಕಾಫಿ ಹಣ್ಣು ಕಾಣ್ತಾ ಇದ್ದಾವಲ್ಲ, ಅವೇ ಕಾಫಿ ಹಣ್ಣುಗಳು, ರೆಡ್ ಆಗುತ್ತಲ್ಲ, ಅದನ್ನೆಲ್ಲ ನಾವು ಬಿಡಿಸ್ಕೋಬೇಕು ಹಣ್ಣು, ಇಲ್ಲಾಂದರೆ ಎಲ್ಲ ಉದ್ರೋಗ್ಬಿಡುತ್ತೆ ಕೆಳಗಡೆ. ಉದ್ರೋದಾಗ ನಾವು ಅವನ್ನೆಲ್ಲ ಆಯ್ಕೋಬೇಕು, ಎಲ್ಲ ತಗೊಬಿಟ್ಟು ನಾವು ಚೆನ್ನಾಗಿ ಒಣಗಿಸ್ಕೋಬೇಕು ನಾವೆಲ್ಲ ಅದನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇದೊಂದು ನಿಂಬೆಹಣ್ಣು ಗಿಡ ಇದೆ, ಇದನ್ನ ಗಜ ನಿಂಬೆ ಅಂತ ಹೇಳ್ತಾರಂತೆ. ಅದು ಜಾಸ್ತಿ ಇದಿಲ್ಲ, ಹುಳಿ ಇದು ಏನಪ್ಪ ರಸ ಇರೋದಿಲ್ಲ, ಫುಲ್ಲು ಸಿಪ್ಪೆನೇ ಇರುತ್ತೆ. ನಮಗೆ ಗೊತ್ತಿಲ್ಲ, ಇದು ನಾವು ಎಳ್ಳಿಕಾಯಿ ಗಿಡ ಅನ್ಕೊಬಿಟ್ಟಿದ್ವಿ. ನಾವು ಅಮ್ಮ ಅಂದಿದ್ರು ಇದು ಎಳ್ಳಿಕಾಯಿ ಅಲ್ಲ ನಿಂಬೆ, ಇದು ಗಜ ನಿಂಬೆಹಣ್ಣು ಅಂತ ಅಂದ್ಬಿಟ್ಟು. ನಾವು ಇನ್ನೇನು ಅದು ಜಾಸ್ತಿ ರಸನೂ ಬರೋದಿಲ್ಲ, ಸುಮ್ಮನೆ ಇನ್ನೇನು ಹಾಕ್ಬಿಟ್ಟಿದ್ದೀವಲ್ಲ, ಅದನ್ನು ಕಿತ್ತಾಕೋಕೆ ಆಗೋದಿಲ್ಲ ನೋಡಿ. ಇಲ್ಲಾಂದರೆ ಏನಕ್ಕಾದ್ರೆ ಯೂಸ್ ಮಾಡ್ಕೋಬೋದು ಅಷ್ಟೇ ನೋಡಿ. ಇಷ್ಟೆಲ್ಲ ಥರ ಗಿಡಗಳಿದೆ ನಮ್ಮ ಮನೆ ಹತ್ರ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.